ವೆಲ್ಕಮ್ ಬ್ಯಾಕ್ ಟು ಫೋಕಸ್ ಬಾಯ್. ಹೋರ್ಮುಜ್ ಜಲಸಂಧಿ ಕುರಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕನವರಿಕೆಗಳಿಗೆ ಕೊನೆಯೇ ಇಲ್ಲವಾಗಿದ್ದು, ಈ ಜಲಸಂಧಿಯನ್ನ ಅಮೆರಿಕದ ಭೂಭಾಗ ಎಂದು ಪ್ರತಿಪಾದಿಸುವ ಮತ್ತೊಂದು ಹೊಸ ನಕ್ಷೆಯನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಈ ನಕ್ಷೆಯಲ್ಲಿ ಹೋರ್ಮುಜ್ ಜಲಸಂಧಿಯನ್ನ ಅಮೆರಿಕದ ಹೊಸ ಭೂಭಾಗ ಎಂದು ತೋರಿಸಲಾಗಿದ್ದು, ಪೂರ್ಣ ನಿಯಂತ್ರಣ ದಾವೆ ಮಾಡಲಾಗಿದೆ. ಆದರೆ ಇರಾನ್ ಮತ್ತೊಮ್ಮೆ ಈ ಹೇಳಿಕೆಗೆ ವ್ಯಂಗ್ಯವಾಡಿದ್ದು, ರಿಯಾಲಿಟಿ ಚೆಕ್ಗೆ ಕರೆ ಕೊಟ್ಟಿದೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹಾರ್ಮುಜ್ ಅಮೆರಿಕಾಗೆ ಸೇರಿದ್ದು, ಟ್ರಂಪ್ ಜಲಸಂಧಿ ಟ್ಯಾಂಕರ್ಗಳು ಕನ್ಫ್ಯೂಸ್. ಸ್ನೇಹಿತರೆ, ಜಾಗತಿಕ ಮಟ್ಟದಲ್ಲಿ ತೈಲ, ನೈಸರ್ಗಿಕ ಅನಿಲ ಮತ್ತು ಇತರ ಸರಕುಗಳ ಸಾಗಣೆಗೆ ಪ್ರಮುಖ ಜಲಮಾರ್ಗವಾಗಿರುವ ಹೋರ್ಮುಜ್ ಜಲಸಂಧಿಯನ್ನ ಅಮೆರಿಕದ ಹೊಸ ಭೂಪ್ರದೇಶ ಎಂದು ಬಿಂಬಿಸುವ ನಕ್ಷೆಯೊಂದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾನುವಾರ ಮತ್ತೊಮ್ಮೆ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ ವೇದಿಕೆಯಲ್ಲಿ ಪೋಸ್ಟ್ ಒಂದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾಗೆ ಸೇರಿಸುವ ನಕ್ಷೆಯನ್ನು ಹಂಚಿಕೊಂಡಿದ್ದಾರೆ. ಫೆಬ್ರವರಿ 28ರಂದು ಯುದ್ಧ ಪ್ರಾರಂಭವಾದಾಗಲಿಂದ ಇರಾನ್ ಮುಚ್ಚಿರುವ ಈ ನಿರ್ಣಾಯಕ ಜಲಮಾರ್ಗವನ್ನು ಈ ನಕ್ಷೆಯಲ್ಲಿ ಅಮೆರಿಕದ ಹೊಸ ಭೂಪ್ರದೇಶ ಎಂದು ಗುರುತಿಸಿ ವೃತ್ತ ಹಾಕಲಾಗಿದೆ. ಡೊನಾಲ್ಡ್ ಟ್ರಂಪ್ ಕಳೆದ ಆಗಸ್ಟ್ 18ರಂದು ಇದೇ ಚಿತ್ರವನ್ನು ಪೋಸ್ಟ್ ಮಾಡಿದ್ರು. ಹಾರ್ಮುಜ್ ಜಲಸಂಧಿ ಮೇಲೆ ಅಮೆರಿಕದ ನಿಯಂತ್ರಣ ಕುರಿತು ಅಧ್ಯಕ್ಷರು ಪದೇ ಪದೇ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆಗಸ್ಟ್ 15ರಂದು ಹೋರ್ಮುಜ್ ಜಲಸಂಧಿಯನ್ನು ಅಮೆರಿಕದ ಭೂಪ್ರದೇಶದ ಭಾಗವೆಂದು ಘೋಷಿಸುವ ಪ್ರಸ್ತಾಪವನ್ನು ಅಮೆರಿಕ ಅಧ್ಯಕ್ಷರು ಮೊದಲ ಬಾರಿಗೆ ಮುಂದಿಟ್ಟಿದ್ರು. ಟ್ರಂಪ್ ಹಾರ್ಮುಜ್ ಕನವರಿಕೆ. ಎಸ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ಜಲಸಂಧಿ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಲೇ ಬರ್ತಿದ್ದಾರೆ. ನ್ಯೂಯಾರ್ಕ್ ಪೊಲೀಸ್ ಅಕಾಡೆಮಿಯಲ್ಲಿ ಮಾತನಾಡಿದ್ದ ಅವರು, ಇರಾನ್ ಸೋಲಿಸಿದ ದಿನ ಹಾರ್ಮುಜ್ ಅಮೆರಿಕದ ಭೂಭಾಗ ಎಂದು ಘೋಷಿಸುತ್ತೇನೆ ಎಂದು ಹೇಳಿದರು. ಯುದ್ಧಕ್ಕೂ ಮುನ್ನ ಪ್ರಪಂಚದ ತೈಲ ಮತ್ತು LNG ರಫ್ತಿನ ಸುಮಾರು 1/5 ಭಾಗವು ಹಾದು ಹೋಗುತ್ತಿದ್ದ ಹೋರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ನಿಯಂತ್ರಣವನ್ನು ಸಾಧಿಸಿದೆ. ಅಲ್ಲದೆ ಈ ಜಲಮಾರ್ಗವನ್ನು ಬಳಸುವ ಮೊದಲು ಹಡಗುಗಳು ತನ್ನ ಅನುಮತಿ ಪಡೆಯುವುದನ್ನು ಮತ್ತು ಸಾಗಣೆಯ ಶುಲ್ಕವನ್ನು ಪಾವತಿಸುವುದನ್ನು ಕಡ್ಡಾಯಗೊಳಿಸಿದೆ. ಆದರೆ ಈ ಜಲಸಂಧಿಯ ಮೇಲೆ ಅಮೆರಿಕಾಗೆ ಸಂಪೂರ್ಣ ನಿಯಂತ್ರಣವಿದೆ ಎಂದು ಟ್ರಂಪ್ ಪ್ರತಿಪಾದಿಸ್ತಾ ಇದ್ದಾರೆ. ಇರಾನ್ ಮೇಲೆ ಒತ್ತಡ ಹೇರಲು ಆರ್ಥಿಕ ದಿಗ್ಬಂಧನ ವಿಧಿಸುವ ಕುರಿತು ಟ್ರಂಪ್ ಆಡಳಿತ ಗಂಭೀರ ಚಿಂತನೆ ನಡೆಸಿದೆ. ಆದರೆ ಈ ನಿರ್ಧಾರವನ್ನು ಚೀನಾ ತೀವ್ರವಾಗಿ ಖಂಡಿಸಿದೆ. ಇರಾನ್ ಮೇಲೆ ವಿಧಿಸುವ ಆರ್ಥಿಕ ದಿಗ್ಬಂಧನ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಲಿದೆ ಎಂದು ಚೀನಾ ಎಚ್ಚರಿಸಿದೆ. ಇತ್ತ ಇರಾನ್ ಡೊನಾಲ್ಡ್ ಟ್ರಂಪ್ ಅವರ ಹಾರ್ಮುಜ್ ಜಲಸಂಧಿ ಕುರಿತು ಹೇಳಿಕೆಗಳಿಗೆ ವ್ಯಂಗ್ಯವಾಡುತ್ತಿದೆ. ಹೋರ್ಮುಜ್ ರಿಯಾಲಿಟಿ ಚೆಕ್ ಮಾಡುವಂತೆ ಮುಸ್ತಫಾ ಖಮೇನಿ ಆಡಳಿತ ಶ್ವೇತಭವನಕ್ಕೆ ಸಲಹೆ ನೀಡಿದ್ದು, ಕೇವಲ ಹೇಳಿಕೆಗಳ ಮೂಲಕ ಯಾವುದೇ ಭೂಭಾಗವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಮೆರಿಕ ಅಧ್ಯಕ್ಷರಿಗೆ ಸಂದೇಶ ಕಳುಹಿಸಿದೆ. ಒಟ್ಟಿನಲ್ಲಿ ಹಾರ್ಮುಜ್ ಜಲಸಂಧಿ ಕುರಿತು ಡೊನಾಲ್ಡ್ ಟ್ರಂಪ್ ಪ್ರತಿಪಾದನೆ ಮತ್ತು ಇರಾನ್ ಹೇಳಿಕೆಗಳು ಗೊಂದಲಕ್ಕೆ ಕಾರಣವಾಗಿದ್ದು, ಹಾರ್ಮುಜ್ ಜಲಸಂಧಿ ದಾಟುವ ತೈಲ ಟ್ಯಾಂಕರ್ಗಳಿಗೆ ಭಾರೀ ಅನಾನುಕೂಲ ಸೃಷ್ಟಿಯಾಗುತ್ತಿದೆ ಎಂದು ಹೇಳಬಹುದು.